ಬಹುಕೋಟಿ ವಂಚನೆ ಕೇಸ್ ಬಬಲಾದಿ ಮಠದ ಶ್ರೀಗಳು ಲಾಕ್ ಆಗಿದ್ದಾರೆ. ಸದಾಶಿವ ಸ್ವಾಮೀಜಿಯನ್ನ ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳ ತಂಡ. ಬಹುಕೋಟಿ ವಂಚನೆ ಕೇಸ್ನಲ್ಲಿ ಈಗ ಸದಾಶಿವ ಸ್ವಾಮೀಜಿಯನ್ನ ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳ ತಂಡ. ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಬ್ಯಾಂಕ್ನಲ್ಲಿ 76 ಕೋಟಿ ರೂಪಾಯಿಗಳನ್ನ ಸಾಲವಾಗಿ ಪಡೆದು ಅದನ್ನ ವಾಪಸ್ ಮಾಡದೆ ವಂಚಿಸಿದ್ರು. ವಂಚನೆಯ ಆರೋಪದ ಮೇರೆಗೆ ಸಾಗರ್ ಸ್ವಾಮೀಜಿಗೆ ಹಣ ನೀಡಿದ್ದ. 60 ಲಕ್ಷಕ್ಕೂ ಅಧಿಕ ಹಣ ಸ್ವಾಮೀಜಿ ಖಾತೆಗೆ ವರ್ಗಾವಣೆ ಮಾಡಿದ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಯನ್ನ ಲಾಕ್ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳ ತಂಡ. ನೋಡ್ತಾ ಇದ್ದೀವಿ, ಇವರೇ ಸ್ವಾಮೀಜಿ, ಸದಾಶಿವ ಸ್ವಾಮೀಜಿ. ಈಗ ವಂಚನೆ ಆರೋಪದ ಅಡಿಯಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಕಾರಣಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಅವ್ರನ್ನ ಲಾಕ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ, ಸದಾಶಿವ ಸ್ವಾಮೀಜಿ ಮೇಲೆ ಕೇಳಿ ಬಂದಿರುವಂತಹ ವಂಚನೆಯ ಆರೋಪದ ಅಡಿಯಲ್ಲಿ ಈಗ ಅವರ ಬಂಧನ ಆಗಿರುವಂಥದ್ದು. ವಿಚಾರಣೆ ಎಲ್ಲಿ ನಡೀತಾ ಇದೆ? ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ನಿಜವಾ, ಹೇಗೆ? ಮಧುಸೂದನ್, ಏನು ಜಮಖಂಡಿಯ ಹೊಸ ಬಬಲಾದಿ ಮಠ ಏನಿದೆ, ಇದು ಕಳೆದ 2 ವರ್ಷಗಳ ಹಿಂದೆ ಅಷ್ಟೇ ಇದು ಜಮಖಂಡಿಯಲ್ಲಿ ಸ್ಥಾಪಿತ ಆಗಿರುವಂತದ್ದು. ಅಂದ್ರೆ ಮೂಲ ಮಠ ಇರುವಂತದ್ದು ವಿಜಯಪುರದ ಬಬಲಾದಿಯಲ್ಲಿ ಇರುವಂತ ಮಠ. ಅದಕ್ಕೆ ಪರ್ಯಾಯವಾಗಿ ಮಠವನ್ನ ಜಮಖಂಡಿಯಲ್ಲಿ ಈ ಸದಾಶಿವ ಹಿರೇಮಠನ ಮುತ್ತಿ ಅವರು ಆ 2 ವರ್ಷಗಳ ಹಿಂದೆ ಅಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಸದ್ಯ ಈ ಸ್ವಾಮೀಜಿ ಮೇಲೆ ಬಂದಿರುವಂತ ಆರೋಪ ಏನಂತ ಹೇಳಿದ್ರೆ, ಗೋಕಾಕ್ನ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಬ್ಯಾಂಕಿನ ಬಹುಕೋಟಿ ವಂಚನೆಗೆ ಸಂಬಂಧಿಸಿದಂತೆ ಆ ಸ್ವಾಮೀಜಿ ಮತ್ತು ಸ್ವಾಮೀಜಿಗೆ ಸಂಬಂಧಿಸಿದವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರುವ ಕುರಿತು ಸಿಐಡಿ ತನಿಖೆ ವೇಳೆ ಬಹಿರಂಗ ಆಗಿರುವಂತದ್ದು. ಸದ್ಯ ಈ ಕುರಿತಾಗಿ ನಿನ್ನೆ ರಾತ್ರಿನೇ ಸಿಐಡಿ ಅಧಿಕಾರಿಗಳು ಸ್ವಾಮೀಜಿಯನ್ನ ಬಂಧಿಸಿ ಗೋಕಾಕ್ನ ನಗರ ಠಾಣೆಯಲ್ಲಿ ಒಯ್ದು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸರು ಕೂಡ ಬಿಟ್ಟುಕೊಟ್ಟಿಲ್ಲ. ಸದ್ಯ ಈ ಹಣಕಾಸಿನ ವ್ಯವಹಾರದಲ್ಲಿ ಸ್ವಾಮೀಜಿಯ ಕೈವಾಡ ಇದೆಯಾ ಇಲ್ವಾ ಎಂಬುದನ್ನ ಪೊಲೀಸರು ತನಿಖೆಯನ್ನು ತರಬೇಕಾಗಿದೆ. ಜೊತೆಗೆ ಏನಂತ ಹೇಳಿದ್ರೆ, ಈ ಕಾಲಜ್ಞಾನ, ಈ ಮಠದಲ್ಲಿ ಕಾಲಜ್ಞಾನವನ್ನ 2 ವರ್ಷಗಳಿಂದಲೂ ಈ ಸ್ವಾಮೀಜಿ ಹೇಳ್ಕೊಂತ ಬರ್ತಾ ಇದ್ರು. ಅಂದ್ರೆ ಬಬಲಾದಿಗೆ ಪರ್ಯಾಯವಾಗಿ ಕಟ್ಟಿದಂತ ಮಠದಲ್ಲಿ ಕಾಲಜ್ಞಾನವನ್ನ ಹೇಳ್ತಾ ಇದ್ರು. ಅದೇ ರೀತಿ ಏನು ವಿಜಯಪುರದಲ್ಲಿ ಈ ಬಬಲಾದಿ ಮಠದ ಏನಿದೆ ಅಲ್ಲಿ ಕಾಲಜ್ಞಾನವನ್ನ ಹೇಳುವಂತ ಸಂಪ್ರದಾಯ ಇತ್ತು. ಅದೇ ಸಂಪ್ರದಾಯನ ಈ ಸ್ವಾಮೀಜಿ ಕೂಡ ಇಲ್ಲಿ ಮುಂದುವರಿಸಿದ್ರು. ಹೀಗಾಗಿ ಈ ಮಠವು ಕೂಡ ಇತ್ತೀಚೆಗೆ ಸಾಕಷ್ಟು ಪ್ರಸಿದ್ಧಿಯನ್ನ ಪಡಿತಾ ಇತ್ತು. ಹೀಗಾಗಿ ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಭಕ್ತರಲ್ಲಿ ಕೂಡ ಸಾಕಷ್ಟು ಒಂದು ಆತಂಕ ಮೂಡಿರುವಂತದ್ದು ಸಹಜ. ಮಧುಸೂದನ್, ಧನ್ಯವಾದ ಕೃಷ್ಣ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.